ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಸುಮ್ಮನೆ ಸಿಂಗಲಾಗಿ ಓಡಾಡ್ತಾ ಇರ್ತಾಳೆ, ಸೂರ್ಯ ಇರೋದಿಲ್ಲ. ಅದನ್ನ ನೋಡಿ ಬೇಕು ಅಂತಲೇ ಶ್ರುತಿಯವರ ಅಮ್ಮ ಏನಾದರೂ ಮಾಡಿ ಜಗಳ ಮಾಡಿಸ್ಬೇಕು, ಹಾಗೆ ಅವಳಿಗೆ ಬೇಜಾರು ಮಾಡಬೇಕು ಅಂತ ಹೇಳಿ, ಮೀನಾ ಎಲ್ಲಮ್ಮ ನಿನ್ನ ಗಂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಬಾಡಿಗೆ ಇತ್ತು, ಅದಕ್ಕೆ ಹೋಗಿದ್ದಾರೆ ಆಂಟಿ ಅಂತ ಹೇಳ್ತಾರೆ. ಹೌದಮ್ಮ, ಪಾಪ ದುಡಿದೇ ಇದ್ದರೆ ನಿಮ್ಮ ಜೀವನ ಸಾಗೋದೇ ಇಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಮೀನಾ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ಮನೆಯವರು ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಎಲ್ಲರೂ ನೋಡಿ ಕೋಪ ಮಾಡ್ಕೋತಾ ಇರ್ತಾರಲ್ಲ. ಆಗ ಅಯ್ಯೋ ಇದೇನಮ್ಮ ಬರೀ ಇಂಥ ರೋಲ್ಡ್ ಒಡವೆಗಳನ್ನ ಹಾಕ್ಕೊಂಡಿದ್ಯಾ, ನನ್ನನ್ನು ಕೇಳಿದರೆ ಚೆನ್ನಾಗಿರೋ ಒಡವೆಗಳನ್ನೇ ಕೊಡ್ತಾ ಇದ್ನಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಅವಳು ರೋಲ್ಡ್ ಒಡವೆಗಳು ಹಾಕತ್ತಾಳೆ? ಅವಳು ನನ್ನ ಮೊಮ್ಮಗಳಿಗೆ ನಾನೇ ಕೊಟ್ಟಿರೋ ಚಿನ್ನದ ಒಡವೆಗಳು ಅಂತ ಹೇಳ್ತಾರೆ. ಅಯ್ಯೋ ಇದು ಚಿನ್ನದ ಒಡವೆನಾ? ನೋಡೋದಕ್ಕೆ ರೋಡ್ಗಳ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನೋಡೋದಕ್ಕೆ ಮುಖದ ಮೇಲೆ ಎಲ್ಲರೂ ಕೂಡ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ, ಆದರೆ ಮನಸ್ಸಲ್ಲಿರೋ ಕೊಳಕು ಯಾರಿಗೆ ಕಾಣುತ್ತೆ? ಈಗ ನಿಮ್ಮನ್ನೇ ನೋಡಿ ಅಂತ ಹೇಳ್ತಾರೆ. ಆಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಮೀನಾ ನಗು ಮುಖದಲ್ಲಿರೋಳು, ಅವಳು ಎಲ್ರಿಗೂ ಒಳ್ಳೆದನ್ನೇ ಬಯಸೋಳು. ಅವಳು ಏನು ಹಾಕ್ಕೊಳ್ದೇ ಇರಲಿ, ಅವಳು ಯಾವಾಗಲೂ ಸುಂದರವಾಗೇ ಕಾಣಿಸ್ತಾಳೆ. ಮಿಕ್ತವರು ಮೈ ತುಂಬ ಹೇರ್ಕೊಂಡು ಬಂದರು ಅಷ್ಟೇ, ಮುಖದಲ್ಲಿ ನಗು ಇದ್ದರೂ ಅಷ್ಟೇ, ನೋಡೋದಕ್ಕೆ ಕೆಟ್ಟದಾಗೆ ಕಾಣಿಸ್ತಾ ಇರ್ತಾರೆ. ಅವ್ರು ಚಿನ್ನ ಹಾಕಿದ್ರೆಷ್ಟು ಬಿಟ್ಟರೆಷ್ಟು ಅಂತ ಹೇಳ್ಬಿಡ್ತಾರೆ. ಏನು ಬೇಜಾರು ಮಾಡ್ಕೊಳ್ದೆ ಹಾಗೆ ನಿಂತಿರ್ತಾರೆ. ನನ್ನ ಹೆಂಡತಿ ಏನು ಹಾಕೋಬೇಕು ಏನು ಹಾಕೋಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಏನೋ ಇಷ್ಟೊತ್ತವರೆಗೂ ಬಂದುಬಿಟ್ಟೆ, ಅಜ್ಜಿಗೆ ಗಿಫ್ಟ್ ತರೋಕೆ ಹೋಗಿದ್ಯಾ ಅಂತ ಹೇಳ್ತಾನೆ. ಈಗ ಗಿಫ್ಟಾ? ಹೌದು. ಎಲ್ಲೋ ಏನೂ ಇಲ್ಲ, ಏನೂ ತೊಗೊಂಬಂದಿಲ್ಲ, ಬರೀ ಕೈಯಲ್ಲೇ ಬಂದಿದ್ಯಾ ಅಂತ ಹೇಳಿದಾಗ, ಸೂರ್ಯ ಇಷ್ಟೊತ್ತಾದರೂ ಯಾಕಪ್ಪ ಬರಲಿಲ್ಲ? ಎಲ್ಲೆಲ್ಲಿ ಸುತ್ಕೊಂಡು ಪಾರ್ಟಿ ಮಾಡ್ಕೊಂಡು ಬಂದಿದ್ದರು ಏನೋ ಅಂತ ಹೇಳ್ತಾರೆ. ನನ್ನ ಮೊಮ್ಮಗ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಮಂದಾಕಿನಿ ಅಂತ ಹೇಳ್ತಾರೆ. ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಸೂರ್ಯ ಎಲ್ಲಪ್ಪ ಹೋಗಿದ್ದೆ? ಅಜ್ಜಿ ನಿನಗೋಸ್ಕರ ಗಿಫ್ಟ್ ತರೋದಕ್ಕೆ ಹೋಗಿದ್ದೆ. ಏನು ಕಾಸ್ಟ್ಲಿ ಗಿಫ್ಟಾ? ಕಾಣಿಸ್ತಾ ಇಲ್ಲ, ಡೈಮಂಡ್ ರಿಂಗಾ ಹೇಗೆ ಅಂತ ಹೇಳ್ತಾ ಇರ್ತಾನೆ. ಆಗ ನೋಡು ಸೂರ್ಯ, ನೀನು ನನಗೋಸ್ಕರ ತನು ಮನ ಇಂದ ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕಪ್ಪ, ದನ ಎಲ್ಲ ನನಗೆ ಬೇಡ ಕಣೋ ಅಂತ ಹೇಳ್ತಾರೆ. ಅಷ್ಟು ಹೇಳ್ದೆ ಅಲ್ವಾ ಅಜ್ಜಿ, ಸಾಕು ನೋಡಜ್ಜಿ ಗಿಫ್ಟು ಅಂತ ಹೇಳಿದಾಗ, ಎಲ್ಲಪ್ಪ ಅಂತ ಹೇಳ್ತಾರೆ. ಎಲ್ಲೋ ಗಿಫ್ಟ್ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದಾಗ, ಅಲ್ಲಿ ಬಾಗ್ಲ ಹತ್ರ ನೋಡು ಅಂತ ಹೇಳಿದಾಗ, ಅಜ್ಜಿಗೆ ಹಳೆಯ ಫ್ರೆಂಡ್ಸ್ ಆಗಿರುವಂತಹ ರಾಧಾ ಮತ್ತು ರುಕ್ಮಿಣಿ ಇಬ್ಬರು ಕೂಡ ಬಂದುಬಿಟ್ಟಿರ್ತಾರೆ. ಅದನ್ನ ನೋಡಿ ಅಜ್ಜಿ ತುಂಬಾ ಖುಷಿ ಆಗ್ತಾರೆ. ರಾಧಾ ರುಕ್ಮಿಣಿ ಅಂತ ಹೇಳಿ ತುಂಬಾ ಖುಷಿಪಟ್ಟು ಮಾತಾಡಿಸ್ತಾ ಇರ್ತಾರೆ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀರಾ ಅಂತ ಹೇಳಿ ಮಾತಾಡಿಸ್ತಾರೆ. ಅಷ್ಟರಲ್ಲಿ ನೋಡಿ ಎಷ್ಟು ದಿನ ಆಗಿತ್ತೆ ಲಕ್ಕಿ ನಿನ್ನ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇವತ್ತು ನಿನ್ನ ಬರ್ತಡೇ ಅಂತೆ, 80ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊತಾ ಇದೆಯಾ? ನೀನು ಜೀವನದಲ್ಲಿ ಇನ್ನೂ ಖುಷಿಯಾಗಿ ಸಂತೋಷವಾಗಿ ಬಾಳು, ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಎಲ್ಲ ಖುಷಿಯಾಗಿರು ಅಂತ ಹೇಳಿ ಹಾರೈಸ್ತಾರೆ. ಆಗ ಅದು ಸರಿ, ನಿಮಗೆ ಹೇಗೆ ಇದೆಲ್ಲ ಗೊತ್ತಾಯಿತು ಅಂತ ಹೇಳಿದಾಗ, ನಮಗೆ ಹೇಗೆ ಗೊತ್ತಾಯ್ತಾ? ನಿನ್ನ ಮೊಮ್ಮಗ ಕಣಮ್ಮ ಸೂರ್ಯ ಇದ್ದಾನಲ್ಲ, ಇವನು ನನ್ನನ್ನು ಹುಡುಕೊಂಡು ಹಳೆ ಮನೆಯಿಂದ ಹೊಸ ಮನೆವರೆಗೂ ಅಡ್ರೆಸ್ ಎಲ್ಲ ಹುಡುಕೊಂಡು ಬಂದು ನಮ್ಮ ಅಜ್ಜಿಗೋಸ್ಕರ ನೀವು ಬರಲೇಬೇಕು, ಅವ್ರು ಖುಷಿಯಾಗಿರಬೇಕು ಅಂದರೆ ನೀವು ಅವ್ರು ಬಂದರೆ ಮಾತಾಡಿಸ್ಬೇಕು ಅಂತ ಹೇಳಿ ನನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ದಾನಮ್ಮ ಅಂತ ಹೇಳ್ತಾರೆ. ಓ, ಎಲ್ಲರೂ ಕೂಡ ಹಾಗೆ ಶಾಕಾಗಿ ನೋಡ್ತಾ ಇರ್ತಾರೆ. ಮೀನಾ ಖುಷಿ ಪಡ್ತಾ ಇರ್ತಾಳೆ. ಲಕ್ಕಿ ಹೇಗಿದೆ ಗಿಫ್ಟು ಅಂತ ಹೇಳಿದಾಗ, ತುಂಬ ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ. ನಾನು ಮತ್ತೆ ಇವ್ರನ್ನ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಮತ್ತೆ ನಿನ್ನಿಂದ ನಾನು ಇವರು ನೋಡೋ ಥರ ಆಯ್ತಲ್ಲ, ತುಂಬ ಖುಷಿ ಆಯಿತು ಕಣೋ ಅಂತ ಹೇಳ್ತಾ ಇರ್ತಾರೆ. ಮನೋಜ ಇದನ್ನೆಲ್ಲ ನೋಡಿ ರೋಹಿಣಿ ಮತ್ತು ಶಾಂತಿ 3 ಜನ ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.